ಒಂದು ಪೈಸಾ ವಸೂಲ್ ಮ್ಯಾಚ್ ಅಂತ ಹೇಳ್ಬೋದು. ನಿನ್ನೆ ಭಾರತ್ ಮತ್ತು ಇಂಗ್ಲೆಂಡ್ ನಡುವೆ ಮ್ಯಾಚ್ ಆಗಿದ್ದು 4ನೇ T20 ಇದು ಒಂದು ಚೀಟಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಶಿವಮ್ ದುಬೆ ಲೈಕ್ ಫಾರ್ ಲೈಕ್ ರಿಪ್ಲೇಸ್ಮೆಂಟ್ ರಕ್ಷಿತ್ ತಂಡ ಅಲ್ಲೇ ಅಲ್ಲ. ICC ಕ್ಲಿಯರ್ ಹೇಳ್ತಿದೆ ಕನ್ಕಷನ್ ಸಬ್ಸ್ಟಿಟ್ಯೂಟ್ ಏನಂತ. ಇಫ್ ಅ ಪ್ಲೇಯರ್ ಸಸ್ಟೈನ್ಸ್ ಅ ಕನ್ಕಷನ್ ಆರ್ ಸಸ್ಪೆಕ್ಟೆಡ್ concussion as a result of head or neck injury during the course of the relevant match, a concussion substitute may be permitted in the following circumstances. The head or neck injury must have sustained during play and within the playing area, and the replacement shall be like for like. ಅಂದರೆ ಈಗ ಯಾರೇ ಪ್ಲೇಯರ್ ಇಲ್ಲಿ ಹತ್ತಿ ಇಲ್ಲ ಗೋಲ್ಡ್ ಮೇಲೆ ಏನೋ ಇಂಜುರಿ ಆದರೆ ಅವ್ರಿಗೆ ರಿಪ್ಲೇಸ್ಮೆಂಟ್ ಮಾಡಿದ ಪ್ಲೇಯರ್ ಅವ್ರು ತಕ್ಕಂಗೆ ಇರಬೇಕು. ಅಂದರೆ ಲೈಕ್ ಫಾರ್ ಲೈಕ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ಶಿವಮ್ ದುಬೆ ರಿಪ್ಲೇಸ್ ಮಾಡಿದ ಹರ್ಷಿತ್ ಲೈಕ್ ಫಾರ್ ಲೈಕ್ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಶಿವಮ್ ದುಬೆ ಒಂದು ಪ್ಯೂರ್ ಬ್ಯಾಟರ್ ಅಂತ ಹೇಳ್ಬೋದು. ಅವರು ಬೌಲಿಂಗ್ ಹಾಕೋದು ಬರೀ ಮೀಡಿಯಂ ಪೇಸರ್ 120 130. ಆದರೆ ಹರ್ಷಿತ್ ಒಂದು ಪ್ಯೂರ್ ಬೌಲರ್, ಅವ್ರು 140+ ಬೌಲಿಂಗ್ ಹಾಕ್ತಾರೆ. ಇದು ಲೈಕ್ ಫಾರ್ ಲೈಕ್ ರಿಪ್ಲೇಸ್ಮೆಂಟ್ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ಇಂಡಿಯಾ ಚೀಟಿಂಗ್ ಮಾಡುತ್ತೆ ಹೇಳ್ಬೋದು. ಯಾಕಂದರೆ ಮ್ಯಾಚ್ ರೆಫರಿಂಗ್ ತಪ್ಪಾಗಿದೆ, ಇಂಡಿಯನ್ ಟೀಮ್ ತಪ್ಪು ಮಾಡಿದೆ. ಮತ್ತು ಪ್ಲೇಯರ್ ಚೂಸ್ ಮಾಡುವಾಗ ಅಪೋನೆಂಟ್ ಟೀಮ್ ಕೂಡ ಡಿಸ್ಕಷನ್ ಮಾಡಿ ಪ್ಲೇಯರ್ ಚೂಸ್ ಮಾಡ್ತಾರೆ. ಆದರೆ ಇಲ್ಲಿ ಅಪೋನೆಂಟ್ ಟೀಮ್ ಕೂಡ ಡಿಸ್ಕಷನ್ ಮಾಡೇ ಇಲ್ಲ. ಅದೇ ಜಾಸ್ ಬಟ್ಲರ್ ಪೋಸ್ಟ್ ಮ್ಯಾಚ್ ಕಾನ್ಫರೆನ್ಸ್ನಲ್ಲಿ ಹೇಳಿದರು, ಈಗ ಇದು ಗೆಲ್ಲ ಸೋಲ ನನಗಂತೂ ಸೋಲ ಅಂತ ಕಾಣಿಸಾಗುತ್ತೆ. ಯಾಕಂದರೆ ಅವಿಲ್ಲ ಅಂದರೆ ಇಂಗ್ಲೆಂಡ್ ಸುಲಭವಾಗಿ ಮ್ಯಾಚ್ ಗೆಲ್ತಿದ್ದು. ಯಾಕಂದರೆ ಅವರು 6 ಓವರ್ನಲ್ಲಿ 62 ರನ್ ಅವರು ಹೊಡೆದು 1 ವಿಕೆಟ್ ಕಳ್ಕೊಂಡಿತ್ತು. ಒಂದು ಸಮಯದಲ್ಲಿ ಅವರು ಫುಲ್ ಡೊಮಿನೆಂಟ್ ಪೊಸಿಷನ್ ಇದ್ದರು. ಬರೀ 12 ರನ್ಗೆ 3 ವಿಕೆಟ್ ಕಳ್ಕೊಂಡು ಭಾರತ್ 1ನೇ ಓವರ್ನಲ್ಲಿ ಶಕೀಬ್ ಮೊಹಮ್ಮದ್ಗೆ ಡೆಬ್ಯೂಟ್ ಮಾಡ್ತಿದ್ರು. ಒಂದೇ ಓವರ್ಗೆ 3 ವಿಕೆಟ್ ಕಳ್ಕೊಂಡು 1 ಮೆಡಲ್ ಹಾಕಿದ್ರು ಅವರು. ಇಲ್ಲಿ ಭಾರತ 100 ರನ್ ಒಳಗೆ ಔಟ್ ಹಾಕಿ ಕಾಣಿಸಾಗ್ತಿತ್ತು. ಅವರು 180 ರನ್ ಹೊಡೆದ್ರು. ಹೀಗಾಗಿ ಹಾರ್ದಿಕ್ ಪಾಂಡ್ಯ 53 ರನ್ಸ್ ಮತ್ತು ಶಿವಮ್ ದುಬೆ 53 ರನ್ಸ್ ಹೊಡೆದು ಇಂಡಿಯಾಗೆ ಹಾಲ್ದನ್ನು ಮುಟ್ಟಿಸಿದ್ರು. ಮತ್ತು ಇದೇ ನಿನ್ನೆ ನಡೆದಿರೋ ಆಟ ನನಗಂದು ಇದು ಚೀಟಿಂಗ್ ಅಂತ ಕಾಣಿಸಾಗ್ತದೆ. ಯಾಕಂದರೆ ಲೈಕ್ ಫಾರ್ ಲೈಕ್ ರಿಪ್ಲೇಸ್ಮೆಂಟ್ ಮಾಡೇ ಇಲ್ಲ ಅವರು. ಇದು ಒಂದು ವೈಲೇಷನ್ ಅಂತ ಹೇಳ್ಬೋದು, ರೂಲ್ಸ್ ವೈಲೇಷನ್. ಯಾಕಂದರೆ ರಕ್ಷಿತ್ ತಂಡ ಬೌಲಿಂಗ್ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಅವರು ಈಗ 3 ವಿಕೆಟ್ ತೊಗೊಂಡ್ರು, ಅಲ್ಲೇ ಇಂಗ್ಲೆಂಡ್ ಮ್ಯಾಚ್ ಸೋತರು. ಇದು ಚೀಟಿಂಗ್ ಅಂತ ಹೇಳ್ಬೋದು. 2019ರಿಂದ ಇದುವರೆಗೂ ಇಂಡಿಯಾ ಒಂದು ಹೋಮ್ನಲ್ಲಿ T20 ಸೀರೀಸ್ ಸೋತಿಲ್ಲ. ಆದರೆ ನಿನ್ನೆ ಇಂಗ್ಲೆಂಡ್ ಗೆಲ್ಬೋದಿತ್ತು. ಮತ್ತು ಆಯ್ತಾರೆ ಈಗ ಬರೀ ಸುಮ್ಮನೆ ಆಟ ಆಡೋದು ಅಥವಾ ಒಂದು ಡೆಡ್ ರಬಲ್ ಅಂತ ಹೇಳ್ಬೋದು. ಯಾಕಂದರೆ ಮ್ಯಾಚ್ ಏನೂ ಫಾಯ್ದೆ ಇಲ್ಲ. ಈಗ ಇಂಡಿಯಾ ಸೀರೀಸ್ ಗೆದ್ದಿದ್ದೆ. ನನಗಂದ್ರೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಇದು ಏನು ಹೋದಂಗೆ ಬಿಟ್ಟು ಏನು ಭಾಳ ಡೌನ್ಫಾಲಲ್ಲಿ ಇದೆ. ಮ್ಯಾಗೆ ಬರೋಕತ್ತಿಲ್ಲ. ಶಕೀಬ್ ಮೊಹಮ್ಮದ್ 3 ವಿಕೆಟ್ ತೊಗೋತಾರೆ ಡೆಬ್ಯೂನಲ್ಲಿ. ಅಂದರೆ ನೋಡ್ರಿ 3 ಮಂದಿ ಔಟ್ ಹಾಕ್ತಾರೆ ಟಾಪ್ ಬ್ಯಾಟ್ಸ್ಮನ್. ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ 3 ಮಂದಿ ಫಾರ್ಮ್ನಲ್ಲಿ ಇಲ್ಲ. ತಿಲಕ್ ವರ್ಮಾ ಅವರೇ 2ನೇ T20 ಆಡಿದರು. ಏನು ನನಗಂತೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಚೀಟಿಂಗ್ ಅಂತ ಹೇಳ್ಬೋದು. ಇಂಗ್ಲೆಂಡ್ ಟೀಮ್ ಯು ಪ್ಲೇಡ್ ವೆಲ್. ನಾನು ಹೇಳಿದೆ ನೀವು ಚೆನ್ನಾಗಿ ಆಡಿದ್ರಿ, ನೀವೆಲ್ಲ ರೂಲ್ಸ್ ಫಾಲೋ ಮಾಡಿದೆ. ಆದರೆ ಇಂಡಿಯಾ ಈ ರೂಲ್ಸ್ ಫಾಲೋ ಮಾಡಿಲ್ಲ. ಒಂದು ವೈಲೇಷನ್ ರೂಲ್ ಹೇಳ್ಬೋದು, ಚೀಟಿಂಗ್ ಅಂತ ಹೇಳ್ಬೋದು. ಇಲ್ಲಿ ಇಂಗ್ಲೆಂಡ್ ಗೆಲ್ಲಂಗದ ಕಾರಣದ ಫಿಲ್ ಸಾಲ್ಟ್ ಈ ಮ್ಯಾಚಿನ ಆಟ ಆಡಿದರು. ಆದರೆ ಮತ್ತೆ ಅವರು ಲಮ್ಸಲ್ಲಿ ವಿಕೆಟ್ ಕಳ್ಕೊಂಡು ಇವತ್ತು ಸೋತಿದ್ದಾರೆ. ಇದೇ ಪ್ರಾಬ್ಲಮ್ ಐತಿ ಇಂಗ್ಲೆಂಡ್ ಕೂಡ. ಯಾಕಂದರೆ ಅವ್ರು ಚೆನ್ನಾಗಿ ಟೀಮ್ ಇದ್ರು. ಇಂಡಿಯನ್ ಟೀಮಲ್ಲಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ. 8 ಪ್ಲೇಯರ್ ಇದ್ದಾರೆ ಬ್ಯಾಟ್ಸ್ಮನ್ಗಳು. ಆದರೆ ರನ್ಸ್ ಮಾಡಿದವರು 2 ಮತ್ತು 3 ಮಂದಿ ರನ್ಸ್ ಸ್ಕೋರ್ ಮಾಡ್ತಾರೆ. ಮುಖದವರು ಸುಮ್ಮನೆ ಬಂತಾರೆ, ಔಟಾಗಿ ಹೋಗ್ತಾರೆ. ಇದೇನು ನಡೀರೋದು 4-5 ತಿಂಗಳಿಂದ. ನಿಮ್ಗೇನು ಅನಿಸುತ್ತೆ? ಕನ್ಕಷನ್ ಸಬ್ಸ್ಟಿಟ್ಯೂಟ್ ರೂಲ್ ಫಾಲೋ ಮಾಡಿದಾರ ಇಲ್ಲ? ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.